ಮದ್ದೂರಿನಲ್ಲಿ ಗಣಪತಿ ವಿಸರ್ಜನೆ ವೇಳೆ ಕಲ್ಲು ತೂರಾಟ ಕೂಡ ನಡೆದಿದೆ. ಆ ಒಂದು ಇನ್ಸಿಡೆಂಟ್ ಅನ್ನ ವಿರೋಧಿಸಿ ಇವತ್ತು ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಬೃಹತ್ ಆದಂತಹ ಒಂದು ಪ್ರತಿಭಟನಾ ಮೆರವಣಿಗೆಯನ್ನ ಮದ್ದೂರು ಪಟ್ಟಣದಲ್ಲಿ ಕೂಡ ನಡೆಸಿದ್ರು. ಈ ವೇಳೆ ಪೊಲೀಸರು ಕೂಡ ಲಾಠಿ ಚಾರ್ಜ್ ಅನ್ನು ಕೂಡ ನಡೆಸಿದ್ರು. ಈ ವೇಳೆ ಸಾಕಷ್ಟು ಜನ ಮಹಿಳೆಯರಿಗೂ ಕೂಡ ಗಂಭೀರವಾದಂತಹ ಗಾಯಗಳಾಯಿತು. ಈ ಒಂದು ಇನ್ಸಿಡೆಂಟ್ ನಲ್ಲಿ ಪೊಲೀಸರಿಂದ ಲಾಠಿ ಏಟನ್ನ ತಿಂದಂತಹ ಜ್ಯೋತಿ ಅನ್ನೋರು ಕೂಡ ನಮ್ಮ ಜೊತೆ ಇದೆ. ಅವರು ಕೂಡ ಮಾತಾಡ್ತೀನಿ. ಮೇಡಮ್, ನೀವು ಕೂಡ ಒಂದು ಇನ್ಸಿಡೆಂಟ್ ಆದಾಗ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರಿ. ಆ ನಂತರದಲ್ಲಿ ಲಾಠಿ ಚಾರ್ಜ್ ಆದಂತಹ ಸಂದರ್ಭದಲ್ಲಿ ರೋಡ್ ಅಲ್ಲೆಲ್ಲ ಬಿದ್ದು ಒದ್ದಾಡ್ರಿ. ಏನಾಯ್ತು ಮೇಡಮ್? ಏನಿಲ್ಲ ಸರ್, ಪ್ರತಿಭಟನೆ ನಾರ್ಮಲ್ ಆಗಿ ಮಾಡ್ಕೊಂಡು ಹೋಗ್ತಾ ಇದ್ವಿ. ನಮ್ಮ ಪಾಡಿಗೆ ನಾವು ಹೋಗ್ತಾ ಇದ್ವಿ. ಅಕ್ಕಪಕ್ಕ ಸ್ವಲ್ಪ ಹುಡುಗರು ತಳ್ಳಾಟ ಇರೋದ್ರಿಂದ ನಾನು ಊಟ ಸ್ವಲ್ಪ ಮೂವ್ ಆದೆ. ಅದ್ ನೋಡ್ಬಿಟ್ಟು ಪೊಲೀಸ್ನವ್ರು ಬಂದು ಹಿಂದೆಗಡೆಯಿಂದ ಹುಡುಗರು. ಎಲ್ಲಿ ಆಗಿದ್ದು ಇನ್ಸಿಡೆಂಟ್ ಎಕ್ಸಾಕ್ಟ್ ಆಗಿ? ಪೇಟೆ ಬೀದಿ ಮದ್ದೂರಲ್ಲಾಗಿತ್ತು. ತಾವು ಕೂಡ ರೋಡಲ್ಲಿ ಕುತ್ಕೊಂಡು ಸಾಕಷ್ಟು ಕಿರ್ಚಾಡ್ತೀರಾ, ಬಾಯಿ ಬಿಡ್ಕೊಂತೀರಾ, ಏನಾಯ್ತು ಅಂತ? ಯಾಕೆಂದ್ರೆ ನಮ್ಮ ಅಪ್ಪ ಅಮ್ಮನೇ ಹೊಡೆದಿರಲ್ಲ, ನಮ್ ಕಟ್ಕೊಂಡು ಗಂಡನೂ ಕೂಡ ಕೈ ಮಾಡಿರಲ್ಲ. ಯಾರೋ ಬೀದಿಯಲ್ಲಿ ಹೋಗೋರು ಬಂದು ಹೊಡೆದಾಗ ಅದ್ ನೋವು ತಡ್ಕೊಳಕ್ ಆಗಲ್ಲ ಸರ್. ಅಂದ್ರೆ ಮೆರವಣಿಗೆ ಸಾಕ್ತಾ ಇತ್ತು, ಯಾಕೆ ಲಾಠಿ ಚಾರ್ಜ್ ಬೀಸುವಂತ ಪರಿಸ್ಥಿತಿ ಯಾಕೆ ಬಂತು ಅಂತ? ಯಾಕೆ ಬಂತಂದ್ರೆ ಅಲ್ಲಿ ಕೆಲವು ಪರಿಸ್ಥಿತಿ ಆ ರೀತಿ ಇತ್ತು. ಯಾಕೆಂದ್ರೆ ನಾವು ಹಿಂದೂಗಳಾಗಿರೋದ್ರಿಂದ ಆ ಕೋಪ ಅನ್ನೋದು ನಮ್ಗೆ ಇದ್ದೇ ಇರುತ್ತಲ್ವಾ ಸರ್. ಎಂತ ಹೆಣ್ಮಕ್ಳಿಗಾದ್ರೂ ಆ ಕೋಪ ಉಪ್ಪು ಬಂದೇ ಬರುತ್ತೆ. ಇವತ್ತು ಅವ್ರ ಮೇಲೆ ದಾಳಿ ಮಾಡಿದಾರೆ, ನಾಳೆ ನಮ್ಮನೆ ಹೆಣ್ಮಕ್ಳ ಮೇಲೆ ದಾಳಿ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ನಾನು ಕೇಳ್ಕೊಳ್ಳೋದಿಷ್ಟೇ ಸರ್ಕಾರಕ್ಕೆ, ಸಿದ್ದರಾಮಯ್ಯ ಅವರು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಇಲ್ಲ, ಸ್ವಾತಂತ್ರ್ಯ ಸಿಗೋದು ಇಲ್ಲ ಅಂತ ನಮಗೆ ಗೊತ್ತು. ಬಟ್ ಈಗ ಸೇಫ್ಟಿ ಇಲ್ಲ ಅಂತಾರೆ, ಮತ್ತೆ ಹೆಣ್ಮಕ್ಳು ಯಾವ ರೀತಿ ಬದುಕಬೇಕು? ಮೇಡಮ್, ಈಗ ನಿಮಗಿರೋ ಮಾಹಿತಿ ಪ್ರಕಾರ ಏನಾಯ್ತು ಮೇಡಮ್ ಇನ್ಸಿಡೆಂಟ್? ರಾತ್ರಿ ತಾವು ಕೂಡ ಇವತ್ತು ಪ್ರತಿಭಟನೆ ಪಾಲ್ಗೊಂಡಿದ್ರಿ, ಏನಾಗಿದೆ? ಏನ್ ನಡೀತಂತ ಗೊತ್ತಿಲ್ಲ ವಿಷಯ. ನಾನು ಬಂಕಲ್ಲೇ ಕೆಲಸ ಮಾಡ್ತಾ ಇದ್ದೆ, ಇಲ್ಲಿ ಅನೌನ್ಸ್ ಮಾಡ್ತಾ ಇದ್ರು ನಾಳೆ ಪ್ರತಿಭಟನೆ ಇದೆ, ಪ್ರತಿ ಮನೇಲೂ ಬರ್ಲೇಬೇಕು ಅಂತ. ನಾನು ಹೋಗಲ್ಲ ಎಲ್ಲಿಗೂ ಆ ತರ. ಬಟ್ ಸುಮ್ನೆ ಹೋಗಿದ್ದೆ ನೋಡ್ಕೊಂಡ್ ಬರೋಣ ಅಂತ. ಅಲ್ಲಿ ಹೆಣ್ಮಕ್ಳೆಲ್ಲ ಫೋರ್ಸ್ ಮಾಡಿದ್ರು, ಬನ್ನಿ ಅಕ್ಕ ಅಂತ. ನಾನು ಹೋಗಿದ್ದೆ. ಅಲ್ಲಿ ತಿಳಿದ ಪ್ರಕಾರ ಗಣೇಶನ ಸಾಗಿಸ್ತಾ ಇದ್ರು, ಮತ್ತೆ ಏನೋ ಬ್ಯಾನ್ ಶೆಟ್ ಎಲ್ಲ ಬಾರಿಸಬಾರ್ದು, ಗಣೇಶನ ಬೇಗ ಮೆರವಣಿಗೆಯಿಂದ ತೆಗಿಬೇಕು ಅಂತೇನೋ ಹೇಳ್ತಾ ಇದ್ರಂತೆ. ಸರಿ ಆಯ್ತು ಅಂದ್ಬಿಟ್ಟು ಅದಕ್ಕೆಲ್ಲ ಅವರು ಒಪ್ಕೊಂಡಿದ್ರಂತೆ. ಬಟ್ ಇವರು ಮೇಲ್ಗಡೆಯಿಂದ ನಿಂತ್ಕೊಂಡು ಕಲ್ಲು ಹೊಡೆದಿದ್ದು ಅಂತ ವಿಷಯ ಗೊತ್ತಿತ್ತು ಸರ್ ನನಗೆ. ತಾವು ಒಂದ್ ಕಡೆ ಹೇಳ್ಕೊಂತೀರಾ ಮೇಡಮ್, ನಮ್ಮ ಏರಿಯಾದಲ್ಲೂ ಕೂಡ ತಿರುಗಾಡೋದಂತ ಪರಿಸ್ಥಿತಿ ಇದೆ, ಮಕ್ಕಳನ್ನ ಕರ್ಕೊಂಡ್ ಬರ್ಲಿರಂತ ಪರಿಸ್ಥಿತಿ ಇದೆ. ಖಂಡಿತ ಸರ್. ಅಲ್ಲ, ಏನು ಮಾಡೋಕ್ಕಾಗಲ್ಲ, ಪರಿಸ್ಥಿತಿ ಇವಾಗ ಹಂಗೈತೆ ಸರ್. ಒಂದು ಹೆಣ್ಮಕ್ಳನ್ನ ಬಿಟ್ಟು ನಾವು ಇವಾಗ ಹೊರಗಡೆ ಬರೋಕ್ಕಾಗಲ್ಲ ಪರಿಸ್ಥಿತಿ. ನೀವು ಬೇರೆಯವ್ರು ಬೇಡ, ನನ್ನ ಮನೇನೆ ಹೆಣ್ಮಕ್ಳಿದ್ದಾಳೆ, ಮನೇಲಿ ಬೀಗ ಹಾಕಿ ಕೂಡಾಕಿ ನಾನು ಬರ್ತಿದ್ದೀನಿ ಅಂತಂದರೆ ನಮ್ಮ ಹೆಣ್ಮಕ್ಳಿಗೆ ಎಲ್ಲ ಸರ್, ಎಲ್ಲ ಸ್ವಾತಂತ್ರ್ಯ ಅನ್ನೋದಿಲ್ಲ. ಪೊಲೀಸರು ಎಲ್ಲೆಲ್ಲಿ ಹೊಡೆದ್ರು ಮೇಡಮ್? ಹಂಗೆ ರೋಡಲ್ಲಿ ಬಿದ್ದು ಒದ್ದಾಡುವಂತ ಪರಿಸ್ಥಿತಿ ಯಾಕೆ ಬಂತು? ಎಲ್ಲೆಲ್ಲಿ ಹೊಡೆದ್ರು ಅಂತ? ಯಾಕೆ ಬಂತಂದ್ರೆ ನನ್ನ ಪಾಡಿ ನಾನು ಮುಂದೆ ಸಾಕ್ತಾ ಇದ್ದೆ, ಸ್ವಲ್ಪ ಟಚ್ ಆಯ್ತು ಅನ್ನೋ ಕಾರಣಕ್ಕೆ ಅವರು ನನ್ನ ಮೇಲೆ ಅಟೆಂಪ್ಟ್ ಮಾಡ್ತಾರೆ. ಬಟ್ ಡೈರೆಕ್ಟ್ ಬಂದು ಫೇಸ್ ಟು ಫೇಸ್ ಹೊಡೆದಿದ್ರೆ ಓಕೆ, ಒಪ್ಕೊಳ್ಳೋಣ. ಬಟ್ ಬ್ಯಾಕ್ ಇಂದ ಬಂದು ಹೊಡಿತಾರೆ ಅಂತ ಅಂದ್ರೆ ಎಲ್ಲಿ ನಿಂತಿದೆ ಸರ್ ನಮ್ಮ ಹೆಣ್ಮಕ್ಳುಗಳಿಗೆ? ಎಲ್ಲಿ ಸರ್ಕಾರ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಇವತ್ತು ನಾವು 2,000ಕ್ಕೋಸ್ಕರ ಇವತ್ತು ಅವತ್ತೇನೋ ತಪ್ಪು ಕೆಲಸ ಮಾಡ್ಕೊಂಡು ಓಟ್ ಹಾಕಿ ಅದಕ್ಕಾದ್ರೂ ಬೆಲೆ ಇಲ್ವಾ ಸರ್ ಹೆಣ್ಮಕ್ಳಿಗೆ? ಹಂಗಾದ್ರೆ